ಇಷ್ಟು ಮಂದಿ ಕುಂತೀವಿ, ಗಂಡು ಮಕ್ಕಳು ಅದಾರ, ಹೆಣ್ಮಕ್ಳು ಅದಾರ. ಸುಮ್ಮನೆ ಒಬ್ರು ಮುಖ ಒಬ್ರು ನೋಡ್ರಿ. ನಮ್ಮ ತಲೆ ಮ್ಯಾಗೆಲ್ಲ ಕೂದ್ಲದಾವ, ದೇವ್ರು ಕೊಟ್ಟು ಕೂದ್ಲ, ಹುಟ್ಟಿದಾಗಿಂದ ಅದಾವಿಲ್ಲ, ಹುಟ್ಟಿದಾಗಿಂದ ಅದಾವ. ನೀವೇನಾರ ಒಂದ್ ಸ್ವಲ್ಪ ಯೂರಿಯಾ ಗೊಬ್ಬರ ನೀರು ಗೀರ ಹಾಕಿ ಯಾರ ಬೆಳೆಸಿರೇನ? ಏನಿಲ್ಲ, ದೇವ್ರು ಕೊಟ್ಟು ಕೂದ್ಲ. ಹಂಗಾರೆ ದೇವ್ರು ಕೊಟ್ಟು ಕೂದ್ಲ ಅಂತ ತಿಳಿದು ಹುಟ್ಟಿದಾಗಿಂದ ಹಿಡಿದು ಇಲ್ಲಿ ತನಕ ಆ ಕೂದ್ಲು ಹೆಂಗಿತ್ತು ಹಂಗ ಉದೋಕ ಬಿಟ್ಕೊಂಬಂದು ಇಲ್ಲಿ ಕುಂತಿದ್ವಿ ಅಂದ್ರೆ ನಾವ್ ಯಾರ್ಯಾರು ಹೆಂಗ್ ಕಾಣಿಸ್ತಿದ್ವಿ. ಕಟಿಂಗ್ ಮಾಡ್ಸೋದು ಬೇಡ, ದಾಡಿ ಮಾಡ್ಕೊಳ್ಳೋದು ಬೇಡ, ಅವರ ನೀವು ತಲೆ ಬಾಚ್ಕೊಳ್ಳೋದು ಬೇಡ, ಜಡಿ ಹಾಕೊಳ್ಳೋದು ಬೇಡ, ಉದೋಕ ಕೂದ್ಲ ಬಿಟ್ಕೊಂಬಂದು ಇಲ್ಲಿ ಕುಂತ ಬಿಡೋದು. ಎಷ್ಟು ಚಂದ ಕಾಣ್ತಿದ್ವಿ ನೋಡ್ರಿ. ನಾವೇನ್ ಮಾಡಿದ್ವಿ? ಕಟಿಂಗ್ ಮಾಡಿಸಿದ್ವಿ. ಕೆಲವರು ಅಡ್ಡ ಬಾಚಿದೀವಿ, ಕೆಲವರು ಏರಿಸಿ ಬಾಚಿದ್ರು, ಕೆಲವರು ಎಡಕ್ ಬೇತಾಲಿ ತೆಗೆದ್ರು, ಕೆಲವರು ಬಲಕ್ ಬೇತಾಲಿ ತೆಗೆದ್ರು. ಪಾಪ ಕೆಲವರು ತಲೆಯಾಗ ಕೂದ್ಲಿಲ್ಲಾರ್ದಾರು ಹಿಂದ್ ಕೂದ್ಲ ಓಸು ತಗೊಂಡು ಹಿಂಗ ಮುಂದಕ್ಕೆ ಸಾಫ್ ಹೊಡೋದ್ರು. ಕೂದ್ಲ ಮುಂದ್ ಸಾಫ್ ಹೊಡೆದಕ್ಕೂ ಇದ್ರ ಗಾಳಿ ಹೊಡೆದ್ ಬಿಟ್ರೆ ಛತ್ರಿ ಹಾರದಂಗೆ ಹಾರಿ ಬಿಡ್ಬೇಕು. ಇವು ಹೆಣ್ಣು ಮಕ್ಕಳು ಎರಡು ಗುಡ್ಡದ ನಡು ಸಣ್ಣದೊಂದು ಕಾಲದಾರಿ ಹೋದಂಗೆ ಈಟ ಬೈತಾಲಿ ತಕ್ಕೊಂಡು ಜಡಿ ಹಾಕೊಂತ ಕೆಳಗೆ ಇಳ್ಕೊಂತ ಯಪ್ಪ ಒಬ್ಬೊಬ್ರು ಮೊಣಕಾಲ ಕೆಳಗ ಇಷ್ಟು ಉದ್ದ ಇಳಿದು ಹೋಗಿಬಿಡ್ತಾರ. ಮಾರುದ್ದ ಜಡಿ ಇರ್ತೈತಿ. ದಾರಿ ಹಿಡಿದು ಹೊಂಟು ಬಿಟ್ರೆ ನಾಗರಾವ ಹೆಡಿ ಎತ್ತಿ ಬಿಚ್ಚ ಆಡ್ದಂಗೆ ಕಾಣಬೇಕು. ಒಬ್ಬೊಬ್ರು ಒಂದ ಜಡಿ ಯಾಕಂತ ಎರಡು ಹಾಕೊಂತಾರ, ಎರಡು ಹಿಂದೆ ಯಾಕಂತ ಒಂದು ಮುಂದೆ ಹೋಗ್ಕಂತ. ಇದು ಎಲ್ಲ ಯಾಕಂದ್ರೆ ಇದ್ದದಕ್ಕಿಂತ ಚಂದ ಕಾಣ್ಲಿ. ಕೂದಲು ಬೆಳೆಯೋದು ಪ್ರಕೃತಿ, ಆದ್ರೆ ಬೆಳೆದ ಕೂದಲನ್ನ ಪೂರ್ಣವಾಗಿ ಕಟ್ಟಿಕೊಳ್ಳೋದಿದೆಯಲ್ಲ, ಅದು ನಮ್ಮ ಸಂಸ್ಕೃತಿ. ಅದು ಬಿಡೋದು ಈಗ ಬಹುಶಃ ನಿಮ್ಮ ಊರಾಗ ಇದ್ದಂಗೆ ಕಾಣ್ಲಿಲ್ಲ. ಪಟ್ಟಣ ಪ್ರದೇಶಕ್ಕೆ ಹೋಗ್ರಿ, ಓಣಿಗೆ ಒಂದೊಂದು ಬ್ಯೂಟಿ ಪಾರ್ಲರ್ ಆಗ್ಬಿಟ್ಟ. ಬ್ಯೂಟಿ ಪಾರ್ಲರ್ ಅಂದ್ರೆ ಏನ್ರಿ? ಒಂದ ಮಾತ್ನಾಗ ಹೇಳೋದಂದ್ರೆ ಸಿಕ್ಕಲ್ಲಿ ಕತ್ತರಿಸಿ ಬಿಡುದ. ಹುಬ್ಬು ಕತ್ತರಿಸದ, ಮುಂದಲ್ ತೆಲಿನ ಕತ್ತರಿಸದ, ಮಾರುದ್ದ ಜಡಿ ಇರ್ತತಿ, ಇಲ್ಲಿ ಕತ್ತರಿಸಿ ಇಲಿ ಬಾಲ್ದಂಗೆ ಹೆಣದ್ ಬಿಡೋದು. ಓಸ್ ಕೂದ್ಲ ಮ್ಯಾಗ ಏರಿಸಿ ಬಾವಾಗೊಳಂಗ್ ಒಂದು ಕೊಬ್ಬರಿ ಚಿಪ್ ಅಂತ ಪ್ಲಾಸ್ಟಿಕ್ ಚಿಪ್ ಬಿಟ್ಟು ಸುತ್ತಿದ್ದ. ಅಕಸ್ಮಾತ್ ನಾಳೆ ಮಾಡಿಕೊಂಡ ಗಂಡ ತಲೆ ಮ್ಯಾಗ ಏನಾದ್ರು ಕೈ ಇಟ್ಟರೆ ಹೇರ್ಪಿನ ಚುಚ್ಚಬೇಕು, ಹಂಗೈ ತುಂಬ ಬಂದು. ಹೌದಾ? ಅದಕ್ಕೆ ನಾ ಏನ್ ಹೇಳ್ತೀನಿ ಅಂತಂದ್ರೆ, ಮನೆಯಲ್ಲಿ ನಾವು ಹಿರಿಯರು ಅನ್ಸ್ಕೊಂಡಂಥವ್ರು ನೋಡ್ರಿಪ್ಪ, ನಾವು ಒಳ್ಳೆಯವರಾಗಿ ಬದುಕಿ ತೋರಿಸ್ಬೇಕು ಅಂದ್ರೆ ನಮ್ಮ ಮಕ್ಕಳು ಒಳ್ಳೆಯವರಾಗಿ ಬದುಕ್ತಾರೆ.